ಮತ್ತು ವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಸಹಯೋಗದ ಜೊತೆಗೆ ನಮ್ಮ ಹನಗಂಡ್ಲಿ ಹೋಬಳಿಯಲ್ಲಿ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಏರ್ಪಾಡು ಮಾಡಬೇಕು ಅಂತ ಎಲ್ಲ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅಧಿಕಾರಿಗಳು, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧಿಕಾರಿಗಳು, ಮುಖಂಡರು ಹೇಳಿದವಾಗ ನಾಯನಕೋಟೆಯಲ್ಲಿ ಮಾಡೋಣ ಅಂತ ಎಲ್ಲರೂ ಒಮ್ಮತವಾಗಿ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ನಾಯನಕೋಟೆಯಲ್ಲಿ 2 ಮತ್ತು 3ನೇ ತಾರೀಕು ಮೇ ತಿಂಗಳಲ್ಲಿ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಹೋಬಳಿ ಮಟ್ಟದ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದಿರಿ. ಆ ಕಾರ್ಯಕ್ರಮಕ್ಕೆ ಶರತ್ ಬಚ್ಚೇಗೌಡರು ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ. ಇದಕ್ಕೆಲ್ಲ ಹೋಬಳಿ ಮುಖಂಡರುಗಳು, ರೈತರು ಮತ್ತು ನಮ್ಮ ನೌಕರ ಸಿಬ್ಬಂದಿಗಳು, ಮುಖ್ಯ ಕಾರ್ಯಾಧಿಕಾರಿಗಳು ಎಲ್ಲ ಭಾಗವಹಿಸಿ, ಅದೇ ರೀತಿ ಎಲ್ಲ ನಮ್ಮ ಒಂದು MPCC ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು, ಅದೇ ರೀತಿ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರು ಆದ ಮಂಜುನಾಥ್ರವರು, ಅವರ ಸಿಬ್ಬಂದಿ ವರ್ಗದವರು ಎಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹು ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಬೆಂಗಳೂರು ಡೈರಿಯ ಅಧ್ಯಕ್ಷರನ್ನು ಆಹ್ವಾನಿಸ್ತಾ ಇದ್ದೀರಿ. ಅದೇ ರೀತಿ ನಮ್ಮ MD ಅವರನ್ನು ಆಹ್ವಾನಿಸ್ತಾ ಇದ್ದೀರಿ. ಮತ್ತು ಆ ಕಾರ್ಯಕ್ರಮದಲ್ಲಿ ಅಧಿಕವಾಗಿ ಹಾಲು ಕರಿತಕ್ಕಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಹಾಲು ಮೊದಲನೇ 2 ಪ್ರೈಸು ಯಾರು ಹೆಚ್ಚಾಗಿ ಹೈಯೆಸ್ಟ್ ಹಾಲು ಕರೀತಾರೋ ಅವರಿಗೆ 55,000 ರೂಪಾಯಿ ಬಹುಮಾನ, 2 ಬಹುಮಾನ ಮೊದಲು 2 ಪ್ರೈಸ್ಗೆ, ಮತ್ತು ನಂತರದ 2 ಬಹುಮಾನಗಳು 40,000 ರೂಪಾಯಿ ಇಡ್ತಾಯಿದ್ದೀರಿ. ಮತ್ತು 3ನೇ ಬಹುಮಾನ ಅಂದರೆ 2 ಒಟ್ಟು 6 ಪ್ರೈಸು, ಅದು 30,000 ರೂಪಾಯಿ 2 ಹಸುವಿಗೆ. ಮೊದಲನೇ ಬಹುಮಾನ 55,000 ರೂಪಾಯಿ 2 ಬಹುಮಾನ, 44,000 ರೂಪಾಯಿ ನಂತರದಕ್ಕೆ 2 ಬಹುಮಾನ, 30,000 ರೂಪಾಯಿ ನಂತರದ ಹಸುಗಳಿಗೆ, ಹೆಚ್ಚಾಗಿ ಹಾಲು ಕರೆಯುವಂಥ ಹಸುಗಳಿಗೆ ಕೊಡ್ತಾ, ಅದೇ ರೀತಿ ಎಲ್ಲ ಏನು ಹಸುಗಳು ಬಂದಿರ್ತಾವೋ ಹೋಬಳಿ ಮಟ್ಟದಾಗಿಂದ ಅದಕ್ಕೆಲ್ಲದಕ್ಕೂ ಒಂದು ಸಮಾಧಾನಕ ಬಹುಮಾನವನ್ನು ಘೋಷಣೆ ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ ಬಂದಿರ್ತಕ್ಕಂಥ ರೈತರಿಗೆ 2 ದಿನ ಊಟದ ವ್ಯವಸ್ಥೆ ಇರ್ತದೆ. ಅದೇ ರೀತಿ ಹಸುಗಳಿಗೆ ಶಾಮಿಯಾನ ಹಾಕಿ ಅದಕ್ಕೇನು ನೀರು, ಮೇವು, ಮೆಡಿಕಲ್ ಸೌಲಭ್ಯ, ಎಲ್ಲ ರೀತಿಯ ಸೌಲಭ್ಯನೂ 2 ದಿನ ಅಚ್ಚುಕಟ್ಟಾಗಿ ನಮ್ಮ ಎಲ್ಲರೂ ಸಿಬ್ಬಂದಿಗಳು ಎಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮನ್ನೆಲ್ಲ ಕೋರ್ತಾ ಇದ್ದೀವಿ. 2ನೇ ತಾರೀಕು ಸಂಜೆ ಎಲ್ಲರೂ ನಾಯನಕೋಟೆ ನಮ್ಮ MPCS ಡೈರಿ ಹತ್ರ ಹಾಜರಾಗಿರಬೇಕಾಗ್ತದೆ. ನಿಬಂಧನೆ ಅಂದರೆ ಹೆಚ್ಚಿನ ಹಾಲು ಕರಿಬೇಕು ಅಂತ, ಇಷ್ಟೇ ಲೀಟ್ರ್ ಹಾಲು ಕರಿಬೇಕು ಅಂತ ನಾವೇನು ಕಟ್ ಆಫ್ ಏನು ಮಾಡಿ, ಯಾಕಂದರೆ ಹೋಬಳಿ ಮಟ್ಟ ಇರೋದಕ್ಕೋಸ್ಕರ ನಾವು ಕಟ್ ಆಫ್ ಏನು ಮಾಡೋಕ್ಕೆ ಹೋಗಿಲ್ಲ. ಹೆಚ್ಚಿನ ಹಾಲು ಕರಿತಕ್ಕಂಥದ್ದು ಹಸುಲಲ್ಲಿ ಬಂದರೆ ನಾವು ಅದಕ್ಕೆ ಎಲ್ಲ ಹಸು ಬಂದರೂ ನಮ್ಮದೇನು ಅಭ್ಯಂತರ ಇರಲ್ಲ. ಅವ್ರ ಕಾಂಪಿಟೇಟಿವ್ ದೃಷ್ಟಿಯಿಂದ ಅವ್ರಿಗೂ ಮಿನಿಮಮ್ ಒಂದು 10 ಲೀಟ್ರು 15 ಲೀಟ್ರು ಆ ರೀತಿ ಅವರೇ ಒಂದು ಫಿಕ್ಸ್ ಮಾಡ್ಕೊಂಡು ರೈತರು ಬಂದರೆ ಭಾಳ ಒಳ್ಳೆಯದು ಅಂತ ಭಾವನೆ. ಆ ನೋಂದಣಿ ನಮ್ಮ MPCSಲ್ಲೇ ನೋಂದಣಿ ಮಾಡಿಸ್ಬೇಕು. ಎಲ್ಲ ಆ ಒಂದು ತಾಲೂಕಲ್ಲಿ 30 ತಾಲೂಕಲ್ಲಿ MPCS 30 ಸೊಸೈಟೀಸಲ್ಲಿ ಸೆಕ್ರೆಟ್ರಿ ಮುಖಾಂತರ ಎಲ್ಲರೂ ಅಲ್ಲಿ ರೈತರು ಅಲ್ಲೊಂದು ನೋಂದಣಿ ಮಾಡಿಸ್ಬೇಕು. ಅದಕ್ಕೆ ಸಾಗಾಣಿಕೆ ಅದು ನಮ್ಮ ಸೆಕ್ರೆಟ್ರಿಯೆಲ್ಲ ಮುಂಜಾಗ್ರತೆ ತೊಗೊತಾರೆ, ಸಹಾಯ ಮಾಡ್ತಾರೆ. ಆ ರೀತಿ ಇದೆ. ಆ ವ್ಯಾಪ್ತಿ ಹಸು ನಮ್ಮ ಹನಗಂಡಳ್ಳಿ ಹೋಬಳಿ ಹಸು ಮಾತ್ರ, ವ್ಯಾಪ್ತಿ ಹಸು ಮಾತ್ರ ಬರಬೇಕು ಅಂತ ನಾವು ರೈತರಲ್ಲಿ ಮತ್ತೆ ವಿನಂತಿ ಮಾಡ್ತಾ ಇರೋದು. ಸರ್, ಇದು ಹೋಬಳಿ ಮಟ್ಟದ ಅತಿ ಹೆಚ್ಚು ಲೀಟ್ರ್ ಕೊಡೋ ಹಸುಗಳ ಸ್ಪರ್ಧೆ ಅಂತ ನಾನು ಭಾವಿಸಿದ್ದೀನಿ. ಇದಕ್ಕೆ ನಾವು ಪೂರ್ವಭಾವಿಯಾಗಿ ಒಂದು 20 ದಿವಸದ ಮುಂಚೆ ನಾವು ಎಲ್ಲ ಕಾರ್ಯದರ್ಶಿಗಳು, ಅಂದರೆ ಎಲ್ಲ ನಮ್ಮ ಹನಗಂಡಳ್ಳಿ 32 ಸೊಸೈಟಿಗಳಿದೆ, ಎಲ್ಲ ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು ಮತ್ತು ನಮ್ಮ ಪಶುಪಾಲನಾ ಇಲಾಖೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮಂಜುನಾಥ್ ಅವರು ಮತ್ತು ಡಾಕ್ಟ್ರುಗಳೆಲ್ಲ ಸೇರಿ ನಾವು ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ಅವತ್ತು ಎಲ್ಲರೂ ಒಮ್ಮನಸ್ಸಿಂದ ಒಪ್ಕೊಂಡು ಹನಗಂಡಳ್ಳಿ ಹೋಬಳಿಯಲ್ಲಿ ಒಂದು ನಾಗನಕೋಟೆ ಗ್ರಾಮ ನಾವು ಸೆಲೆಕ್ಟ್ ಮಾಡಿದ್ವಿ. ಅಲ್ಲಿ ನಮ್ಮ ನಾಯಕರಾದ ಬೇಟೆಗೌಡರು ಮತ್ತು ನಮ್ಮ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು, ಅದರ ಸಿಬ್ಬಂದಿ ಅವರೆಲ್ಲರೂ ಒಪ್ಕೊಂಡು ನಮ್ಮೂರಲ್ಲಿ ನಾವು ಅಚ್ಚುಕಟ್ಟಾಗಿ ಮಾಡಿಕೊಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶರತ್ ಬಚ್ಚೇಗೌಡರನ್ನ ಆಹ್ವಾನಿಸಿದ್ವಿ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ 2ನೇ ಬಾರಿಗೆ ಆಯ್ಕೆಯಾದಂಥ ನಾವು KM ಮಂಜಣ್ಣವ್ರನ್ನ ಸಹ ಕರೆದಿದ್ದೀವಿ. ಅವರು ಸಹ ಒಪ್ಕೊಂಡು ಇವತ್ತು ಅವರು ಆ ಆಫೀಸಲ್ಲೇ ನಾವು ಈ ತುರ್ತು ಸುದ್ದಿಗೋಷ್ಠಿನ ಕೂಡ ನಾವು ಆಯೋಜನೆ ಮಾಡಿರೋಂಥದ್ದು. ನಾನು ಮಂಜಣ್ಣರಲ್ಲಿ ಮನವಿ ಮಾಡೋದು ಇಷ್ಟೇ, ದಯವಿಟ್ಟು ನೀವು ಈ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಗಳೂರು ಡೈರಿ ಅಧ್ಯಕ್ಷರಾದ DK ಸುರೇಶ್ ಅವ್ರನ್ನ ಕರ್ಕೊಂಬರ್ಬೇಕಂತೇಳಿ ಈ ಸಭೆ ಮುಖಾಂತರ ನಿಮಗೆ ನಾನು ಒತ್ತಾಯ ಮಾಡ್ತೇನೆ. ಒತ್ತಾಯ ಜೊತೆಗೆ ಆಗ್ರಹನೂ ಮಾಡ್ತೀನಿ.
ಯಾಕೆಂದರೆ ಅವರು ಬಂದರೆ ನಾನು ಅವ್ರು ನೋಡ್ರೆ ಒಂದು ಸಾರಿ ಕೋವಿಡ್ಗೆ ಬಂದಿದ್ದರು, 2ನೇ ಸಾರಿ ಇವ್ರ ಮನೆಗೆ ದ್ಯಾವ್ರಿಗೆ ಬಂದಿದ್ದರು, 3ನೇ ಸಾರಿ ಈಗ ನಾನು ಅನ್ಗೊಂಡಳ್ಳಿ ಅದು ವಿಶೇಷವಾಗಿ ನಾರಾಯಣಕೋಟೆ ಗ್ರಾಮಕ್ಕೆ ನೀವು ಡಿ ಕೆ ಸುರೇಶ್ ಸಾಹೇಬ್ರನ್ನ ಕರ್ಕೊಂಬರ್ಬೇಕಂತೇಳಿ ನಾನು ಮಾನ್ಯ ನಮ್ಮ ಶಾಸಕರಲ್ಲೂ ಒತ್ತಾಯ ಮಾಡ್ತೀನಿ ಮತ್ತು ನಮ್ಮ ಕೆ ಎಮ್ ಮಂಜಣ್ಣಲ್ಲೂ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಯಶಸ್ವಿಯಾಗಿ ನಡೆಯೋದಕ್ಕೆ ನಾನು ಎಲ್ಲ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿಗಳಿಗೆ ಮತ್ತೊಮ್ಮೆ ನಾನು ಮನವಿ ಮಾಡೋದಿಷ್ಟೇ, ಕಡಿಮೆ ಅಂದರೆ ನಿಮ್ಮ ಸೊಸೈಟಿಗಳಿಂದ 3ಕ್ಕೆ ಮೇಲೆ ಹಸು ಇದಿಷ್ಟನ ಕರೀಲಿ, ಅದನ್ನು ಕರ್ಕೊಂಬರೋಂಥ ಜವಾಬ್ದಾರಿ ನಿಮ್ಮದು. ಅದಕ್ಕೆ ನಾವು ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಲ್ಲಿ ನಿಮ್ಮ ಹಸುಗಳು ಬಂದಾಗ ನಿಮ್ಮ ಹಸುಗಳ ರಕ್ಷಣೆ, ಅದು ವೈದ್ಯಕೀಯ ವೆಚ್ಚ ಆಗ್ಬೋದು, ಅದಕ್ಕೆ ಕೊಡೋ ಪೋಷಣೆ ಮಾಡೋಂಥ ತಿಂಡಿ ಆಗ್ಬೋದು, ನೀರು, ವೈದ್ಯಕೀಯ ವ್ಯವಸ್ಥೆಗಳನ್ನು ಮಾಡಿಕೊಡೋ ಜವಾಬ್ದಾರಿ ನಮಗೆ ಸೇರಿರ್ತದೆ. ಅದನ್ನು ನೀವು ಹೆಂಗೆ ಸಾಕ್ತಿರೋ ಅದಕ್ಕಿಂತ ಹೆಚ್ಚಿನ ಮುತುವರ್ಜಿ 2 ದಿವಸ ನಾವು ಅದನ್ನು ಮಾಡಿಕೊಡೋಂಥ ಜವಾಬ್ದಾರಿ ಅಲ್ಲಿ ನಾವು ಆಯೋಜನೆ ಮಾಡೋದು ನಮ್ಮ ಜವಾಬ್ದಾರಿ ಆಗ್ತದೆ. ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಬೇರೆ ಹೋಬಳಿಯಿಂದ ಹಸುಗಳು ತರಂದರೆ ಅಲ್ಲೇ ನಾವು ಅದನ್ನು ಸಿದ್ಧವಾಗಿ ವಾಪಸ್ ಕಳಿಸೋದಕ್ಕೆ ನಾವು ತಯಾರಾಗಿದ್ದೀವಿ. ನಮ್ಮ ಈಗ ನಾರಾಯಣಕೆರೆ ಕಾರ್ಯದರ್ಶಿಗಳು ನಾರಾಯಣಕೆರೆ ಹಸುನ ಅವರೇ ಫಿಕ್ಸ್ ಮಾಡಿಕೊಡ್ಬೇಕು, ಇದು ನಮ್ಮೂರ ಹಸು ಅಂತೇಳಿ ಅವ್ರನ್ನ ಸರ್ಟಿಫೈಡ್ ಮಾಡಿಕೊಡ್ಬೇಕು ಆಯಾ ಊರು ಕಾರ್ಯದರ್ಶಿಗಳು. ಯಾಕೆಂದರೆ ಇಲ್ಲಿ ಕಾಂಪಿಟೇಷನ್ ಅಂದಾಗ ಬೆಂಗಳೂರಿಂದ ಕರ್ಕೊಂಬರೋದು ಶಿಡ್ಲಘಟ್ಟದಿಂದ ಕರೋದು ಆಗೋಲ್ಲ, ಬಂದರೆ ಅಲ್ಲೇ ನಿರ್ದಾಕ್ಷಿಣ್ಯವಾಗಿ ನಾವು ಅದನ್ನು ವಾಪಸ್ ಕಳಿಸೋಂಥ ಕಾರ್ಯ ಮಾಡ್ತೀವಿ. ನಮ್ಮ ಅನಗನಹಳ್ಳಿ ರೈತರಿಗೆ ನಾವು ಕೊಡೋಂಥ ಬಹುಮಾನ ಸಿಗಬೇಕು. ಇದರ ಶ್ರೇಯಸ್ಸು ನಮ್ಮ ಕೆ ಎಮ್ ಮಂಜಣ್ಣವ್ರಿಗೆ ಸಲ್ಲಬೇಕು ಮತ್ತು ನಮ್ಮ ವೈದ್ಯಾಧಿಕಾರಿಗಳಿಗೂ ಸಲ್ಲಬೇಕು ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲ ಕಾರ್ಯನಿರ್ವಹಣಾ ಸೆಕ್ರೆಟ್ರಿಗಳು, ಈ ಕಾರ್ಯನಿರ್ವಹಣಾ ಅಧಿಕಾರಿಗಳಂದರೆ ಅರ್ಥ ಆಗಲ್ಲ ಯಾರಿಗೂ, ಡೈರಿ ಸೆಕ್ರೆಟ್ರಿ ಅಂದ್ರೇ ಅರ್ಥ ಆಗೋದು ಅವರು ಮತ್ತು ಅಧ್ಯಕ್ಷರುಗಳು, ಅವ್ರ ಸಿಬ್ಬಂದಿ ಮತ್ತು ನಮ್ಮ ಡಾಕ್ಟ್ರಸ್ಸು, ಅದ್ರ ಜೊತೆಗೆ ನಮ್ಮ ಮಂಜಣ್ಣವರು ಎಲ್ಲರೂ ಸೇರಿ. ಆಮೇಲೆ ಅವತ್ತಿನ ದಿವಸ ಇನ್ನೊಂದು ಕಾರ್ಯಕ್ರಮನಿದೆ ನಮ್ಮ DM ಸಾರು, ಪ್ಲಸ್ ಅದ್ರ ಜೊತೆಗೆ ನಮ್ಮ ಹೋಬಳಿಯಲ್ಲಿ ಹುಟ್ಟಿ ಬೆಳೆದು ಒಂದು ಡೈರಿ ಹಾಲು ಹಾಕೋದ್ರಿಂದ ಸ್ಟಾರ್ಟಾಗಿ ಡೈರಿ ಕಾರ್ಯದರ್ಶಿಯಾಗಿ ನಂತರ ಇಲಾಖೆಗೆ ಸೇರ್ಪಡೆಯಾಗಿ ಇಲಾಖೆಯ ಅತ್ಯುನ್ನತ ತಾಲೂಕು ಮಟ್ಟದ ಹುದ್ದೆ ಅಲಂಕರಿಸಿ ಈ 30ನೇ ತಾರೀಕು ನಿವೃತ್ತಿ ಆಗ್ತಾಯಿದ್ದಾರೆ ನಮ್ಮ ತತ್ನೂರು ಶ್ರೀರಾಮ್ ಅವರು. ಅವರಿಗೆ ಅವತ್ತೊಂದು ಸನ್ಮಾನ ಕಾರ್ಯಕ್ರಮವೂ ಇದೆ. ಯಾಕೆಂದರೆ ನಮ್ಮ ಹೋಬಳಿಯವರು ಒಳ್ಳೆ ಹುದ್ದೆಯನ್ನು ಅನುಭವಿಸಿದ್ದಾರೆ. ಆಮೇಲೆ ನಮ್ಮ ಎಲ್ಲ ಸೆಕ್ರೆಟ್ರಿಗಳಿಗೂ ಅವರು ಚಿರಪರಿಚಿತರು. ಯಾವ ಸೆಕ್ರೆಟ್ರಿನೂ ಅವರು ಫ್ರೀಯಾಗಿ ಮಾತಾಡಿಸ್ತಾರೆ, ಅವ್ರ ಕಷ್ಟ ಸುಖ ಸ್ಪಂದಿಸಿದ್ದಾರೆ. ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಕೂಡ ಅವತ್ತು ನಾವು ನಾರಾಯಣಕೋಟೆ ಅಲ್ಲಿ ಶರತ್ ಬಚ್ಚೇಗೌಡರ ಕಡೆಯಿಂದ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಸಹ ಯಶಸ್ವಿ ಆಗಬೇಕಂತೇಳಿ ಈ ಮೂಲಕ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.